ಕಲೆಕ್ಟರ್ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ. DC ಇಡೀ ಜಿಲ್ಲೆಯನ್ನೇ ಸಂಭಾಳಿಸುವಂತಹ ಜಿಲ್ಲಾಧಿಕಾರಿಗಳು. ಅವನಿಗೊಬ್ಬಳು ಧರ್ಮಪತ್ನಿ, ಒಂದು ಪುಟ್ಟ ಮಗು, ಅವನದೊಂದು ಸಂಸಾರ. ಅಧಿಕಾರ ಎಷ್ಟೇ ದೊಡ್ಡದಿದ್ರೂ ಕೂಡ, ಸ್ಥಾನ ಎಷ್ಟೇ ಎತ್ತರದಿದ್ರೂ ಕೂಡ ಆ ಅಧಿಕಾರ ಆ ಸ್ಥಾನ ಮನ್ಯಾಗ ನಡೆಯಂಗಿಲ್ಲ ಯಾರ್ದು. ಎಲ್ಲರಿಗೂ ಹೀರೋ ಆದರೂ ಕೂಡ ಮನೆಯೊಳಗೆ ಬಂದ್ರೆ ಮನೆಯವ್ರ ಮುಂದೆ ಅವ ಜೀರೋನೇ. ಎಲ್ಲರದು ಇದೇ ಹಣೆ ಬರ ಇರ್ತದೆ. ಸಾಹೇಬ್ರ ಆಫೀಸಿಗೆ ಹೋಗಿದ್ರು. DC ಅವರ ಮನೆಯವರು ಆ ಅವ್ರ ಮಗನ ಎತ್ಕೊಂಡು ಆಡಿಸ್ತಾ ಇದ್ರು. ಅವ್ರ ಮನೆ ಮುಂದೆ ಏನಾಯ್ತು ಅಂದ್ರೆ, ಒಬ್ಬ ಅಗಸ್ರವ ಬಟ್ಟೆ ಒಗಿಲಿಕ್ಕೆ ಅಂತ ಹೇಳಿ ಬಟ್ಟೆ ಗಂಟನ್ನು ತಗೊಂಡು ಕತ್ತಿ ಮೇಲೆ ಇಟ್ಕೊಂಡು ಆ ಕತ್ತಿ ಮೇಲೆ ತಾನೂ ಕೂತ್ಕೊಂಡು ಹೋಗ್ತಾ ಇದ್ದ. ಈ ಹುಡುಗ ಕತ್ತಿನ ನೋಡಿತು. ಯಾವ ಹುಡುಗ? DC ಅವ್ರ ಮಗ. ಕತ್ತಿನೇನು ನೋಡ್ತು, ಭಾಳ ಖುಷಿ ಆತ ಹುಡುಗನಿಗೆ. ಒಂದು ಮಾತು ನೆನಪಿಟ್ಕೊಳ್ಬೇಕು, ಕತ್ತಿ ಕುದುರೆ ದೊಡ್ಡವರು ಸಣ್ಣವರು ಇದು ಚಲೋ ಇದು ಕೆಟ್ಟ ಯಾರಲ್ಲಿ ಬರುತ್ತಂದ್ರೆ, ಯಾರು ಬುದ್ಧಿ ಬೆಳ್ಕೋತ ಹೋಗುತ್ತಲ್ಲ ಅವ್ರಿಗೆ ಇರ್ತತಿ. ಸಣ್ಣವ್ರಿಗೆ ಎಲ್ಲವೂ ಸಮ, ಯಾವ ಭೇದ ಭಾವನೂ ಇರಂಗಿಲ್ಲ ಅವ್ರಿಗೆ. ಖರೆ ಹೇಳಬೇಕು ಅಂದ್ರೆ ಮಕ್ಕಳನ್ನು ದೇವರ ಸ್ವರೂಪ ಅಂತ ನಾವು ಕಾಣ್ತೀವಿ. ಯಾಕಂದ್ರೆ ಅವರಲ್ಲಿ ಯಾವ ಭೇದ ಭಾವ, ಉಚ್ಚ ನೀಚ ಶ್ರೇಷ್ಠ ಕನಿಷ್ಠ ಏನೂ ಇರಂಗಿಲ್ಲ ಅವ್ರ ಹತ್ರ. ಆ ಕತ್ತಿನ ನೋಡಿ, ಕತ್ತಿ ಮೇಲೆ ಅವ ಕುತ್ಕೊಂಡದ್ದು ನೋಡಿ ಬಹಳ ಖುಷಿ ಆಯ್ತು. ಖುಷಿಯಾಗಿ ಏನು ಮಾಡಿದ ಅಂದ್ರೆ, ನನಗದು ಬೇಕು ಅಂತ ಕೇಳಕ್ಕೆ ಶುರು ಮಾಡಿದ. ಹೆಣ್ಮಗಳಂದ್ಲು, ಅದು ಕತ್ತೊತ್ತಮ್ಮ, ಅದನ್ನು ನಾನು ತರಬಾರ್ದು, ನೋಡಿದವ್ರ ಮುಂದೆ ಅಸಹ್ಯ ಆಗತ್ತೆ, ಅದನ್ನೇ ಕೇಳಬಾರ್ದು ಅಂತ ತಿಳಿಸಿ ಹೇಳಿದ್ಲು. ಹುಡುಗರು ಹಠ ಅಂದರೆ ಹಠ, ಬಾಲಾನಂ ರೋದನಂ ಬಲಂ. ಎಷ್ಟು ಹೇಳಿದ್ರು ಕೇಳಲಿಲ್ಲ, ಬೇಕಾ ಅಂತ ಹಠ ಮಾಡೋಕ್ಕಾಯ್ತು. ಹುಡುಗ ಅಳಕ್ಕೆ ಶುರು ಮಾಡಿದ. ಬೇರೆ ಏನು ಕೊಟ್ಟರೂ ಸಮಾಧಾನ ಇಲ್ಲ, ಅದ ಬೇಕು ಅಂತ ಕೇಳಕ್ಕಿದ್ದ. ಕೊನೆಗೆ DC ಅವ್ರು ಬಂದರು ಮನೆಗೆ ಮಧ್ಯಾಹ್ನ ಊಟಕ್ಕಂತ ಹೇಳಿ. ಹುಡುಗ ಅಳಕತ್ತಿದ್ದ. ಭಯಂಕರ ಸಿಟ್ಟು ಬಂತು. ಮಗನ ಮೇಲೆ ಬಹಳ ಜೀವಿದ್ದ. ನೀ ಏನು ಕೇಳ್ತಿ ಕೇಳಿ ಎಲ್ಲ ಕೊಡ್ತೀನಿ, ಮಗ ಏನು ಕೇಳಿದ್ರು ಅವನಿಗೆ ಕೊಡಿಸು, ಆದರೆ ಹುಡುಗ ನನ್ನ ಮಗನ ಕಣ್ಣೊಳಗೆ ಎಂದೂ ನೀರು ಬರಬಾರ್ದು, ಅವ ಅಳೋದನ್ನು ನಾನು ಕೇಳಬಾರ್ದು ಅಂತ ಹೆಂಡತಿಗೆ ಆದೇಶ ಮಾಡಿದ್ದ. ಆದರೆ ಮಗ ಅಳಾಕತ್ತಿದ್ದ. ಬಂದ ಕೂಡಲೇ ಅಳಾಕತ್ತಿದ್ದು ನೋಡಿ ಭಾಳ ಸಿಟ್ಟು ಬಂತು ಅವನಿಗೆ. ಯಾಕೆ ಅಳಾಕತ್ತಾನ? ಅವ ಕೇಳಿದ್ದು ಯಾಕೆ ತಂದು ಕೊಟ್ಟಿಲ್ಲ ನೀನು ಅಂತ ಕೇಳ್ದ. ಅವ ಕೊಡಾಕ ಆಗಲಾರ್ದನ್ನು ಕೇಳಾಕತ್ತಾನ ನಿಮ್ಮ ಮಗ ಅಂತ ಹೇಳಿದ್ಲಕ್ಕಿ. ನಾ ಕೊಡೋಕ್ಕಾಗಲಾರ್ದು ಏನೈತಿ ಅಂದವ. ನಾ ಕೊಡ್ಲಿಕ್ಕಾಗಲಾರ್ದು ಏನೈತಿ? ಅವ ಏನು ಕೇಳ್ತಾನೆ ತಂದು ಕೊಡ್ಬೇಕಿಲ್ಲ ನೀನು ಅಂತ ಜಬರಿಸಿದ. ಆವಾಗ ಹೆಣ್ಮಗಳು ಇದ್ದದ್ದನ್ನೆಲ್ಲ ಹೇಳಿದ್ಲು. ಕತ್ತಿ ಹೊಂಟಿತ್ತು, ಬಟ್ಟೆ ಇಟ್ಕೊಂಡು ಅಗಸ್ರವ ಕತ್ತಿ ಮೇಲೆ ಕೂತ್ಕೊಂಡು ಹೊಂಟಿದ್ದ, ಅದನ್ನು ಕೇಳಾಕತ್ತಾನ. ಅದನ್ನ ಹೆಂಗೆ ಕೊಡೋದು ಅಂದವ. ಮತ್ತು ಅದಕ್ಕೆ ಅಳಾಕತ್ತಾನ. ಏನಾರು ಮಾಡ್ರಿ ನೀವು, ಏನಾರು ಮಾಡ್ರಿ ಅಂದ ಕೂಡಲೇ ಏನು ಮಾಡೋದು? ಹುಡುಗರೇ ಅಳೋದು ನಿಲ್ಲಿಸ್ಬೇಕು, ಕತ್ತಿಯರೇ ತರಲಿಕ್ಕಾಗಂಗಿಲ್ಲ. ಅವಾಗ ಕೊನೆಗೆ ಆ ಹೆಣ್ಮಗಳಂದ್ಲು, ನೀವು ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರೆ ಒಂದು ಉಪಾಯ ಐತೆ ನನ್ನ ಕಡೆ ಅಂದ್ಲಕ್ಕಿ. ಏನು ಉಪಾಯ ಅಂತ ಕೇಳಿದ. ನೀವು ಕತ್ತಿ ಹೆಂಗೆ ನಾಟಕ ಮಾಡಬೇಕು ಅಂದ್ಲಕ್ಕಿ. ಕತ್ತಿ ಆಗೋದಲ್ಲ, ಕತ್ತಿ ಹೆಂಗೆ ನಾಟಕ ಮಾಡಬೇಕು ಅಂದ್ಲು. ಅಂದರೆ ನಿನ್ನ ಅರ್ಥ ಏನು ಅಂತ ಕೇಳಿದವ.
ಮತ್ತು ಹುಡುಗಳಾಕತ್ತಾನೆ ಏನು ಮಾಡ್ತೀರಿ ನೋಡ್ರಿ ಅಂದ್ಲಕ್ಕೆ. ಮಗನ ಮೇಲೆ ಇಷ್ಟು ಪ್ರೀತಿ ಇದ್ದಲ್ಲವ, ಹಂಗಾದ್ರೆ ಆಗೋಲ್ಲಕ್ಕ, ನನ್ನ ಮಗು ಅಳಬಾರ್ದು, ಸಮಾಧಾನ ಇರಬೇಕು ಅಂತ ಹೇಳಿ ಏನು ಮಾಡ್ತೀವಿ ಮಾಡು ಅಂದ. ನೀವು ಹೋಗ್ರಿ, ಒಳಗಿನಿಂದ ಬರ್ರಿ, ಕತ್ತಿ ಬಣ್ಣದ ಒಂದು ಚಾದರ ಐತಿ, ಅದನ್ನು ನಿಮ್ಮ ಮೇಲೆ ಹಾಕ್ತೀನಿ ನಾನು, ಒಳಗಿಂದ ಬರ್ರಿ, ಮುಂದೆ ನೋಡಿ ನಿನ್ನ ಮಗ ಸಮಾಧಾನ ಆಗ್ತಾನ ಅಂತ ಹೇಳಿದ್ಲು. ಆಯಿತು ಅಂತ ಹೇಳಿ ಒಳಗೆ ಹೋದ, ಚಾದರ ಹಾಕಿದ್ಲು, ಅಂಬೆಗಾಲು ಊರಿದವ ಡೊಸಿ. ಅಂಬೆಗಾಲು ಊರಿ ಒಳಗಿಂದ ಬರ್ತಾ ಇದ್ದ. ಅವಾಗ ಹೊರಗೆ ಬಂದು ತಾಯಿ ಆ ಹುಡುಗನ ಎತ್ಕೊಂಡು, ನೀ ಏನು ಕೇಳ್ತೀಪ್ಪ ಅಂತ ಕೇಳಿದ್ಲು. ಅಲ್ಲಿ ಹೋತಲ್ಲ ಅದು ಬೇಕು ನನಗೆ ಅಂತ ಕೇಳಿದವ. ಆಮೇಲೆ ಈಗ ಬರ್ತೈತೆ ನೋಡಿ, ಈಗ ಬರ್ತೈತೆ ನೋಡು ಅಂತ ಹೇಳಿದ್ಲಕ್ಕಿ. ಒಳಗಿಂದ ಬಂತಿದ್ದು ಯಾವುದು, ಒಳಗಿನಿಂದ ಬಂತು. ಅದೇನು ಬಂತು, ಹುಡುಗ ಅಳೋದು ನಿಲ್ಲಿಸಿದ, ಚಪ್ಪಾಳೆ ತಟ್ಟಿ ಖುಷಿ ಪಡಕ್ಕಿದ್ದ. ಭಾರಿ ಆನಂದ ಆಯಿತು, ಖುಷಿ ಪಟ್ಟ. ಆಮೇಲೆ ಅವ ಏನಂದ ಅಂದ್ರೆ, ಅದು ಬಂತಲ್ಲ ಅಲ್ಲೇ ಒಂದು 3 ಸುತ್ತಾಡ್ತಾ, ಅಲ್ಲೇ ಸಮಾಧಾನ ಆಗಲಿ ನನ್ನ ಮಗು ಅಂತ ಹೇಳಿ ಸುತ್ತಾಡಿದ ಮೇಲೆ ಈ ಹುಡುಗ ಮತ್ತೆ ಅಳಕ್ಕೆ ಚಾಲು ಮಾಡಿದ. ಮತ್ತೆ ಕಳಕತ್ತೀಯೋ ಅಂದ್ಕೊಡ್ಲಿ ಅವ ಅಂದ, ನಾ ಅದ್ರ ಮೇಲೆ ಕುಂಡ್ರಬೇಕು ಅಂದ. ಅದ್ರ ಮೇಲೆ ಕುಂಡ್ರಬೇಕು ಅಂದ ಕೂಡಲೇ ಈಗ ಹಗೂರ್ಕ ಹೆಣ್ಮಗಳು ಹೋಗಿ ಹೆಂಗೆ ಮಾಡೋದ್ರಿ ಅಂತ ಕೇಳಿದ್ಲಕ್ಕಿ. ಕುಂಡ್ರಸು ಮಗ ಅದಾನ, ಅದಕ್ಕೇನಾಗತ್ತ ಅಂದ್ಲು. ಕುಂತೀವ ಎದ್ರ ಮೇಲೆ ಕುಂತ ಮೇಲೆ ಮಗು ಭಾಳ ಖುಷಿ ಆಯ್ತು. ಮತ್ತೊಂದು 3 ಸುತ್ತ ಹಾಕಿದ. 3 ಸುತ್ತ ಹಾಕೋದು ಅಷ್ಟೇ ತಡ. ಆಮೇಲೆ ಮತ್ತೆ ಅಳಕ್ಕೆ ಚಾಲು ಮಾಡ್ತು. ಮತ್ತೇನು ಬೇಕು ನಿನಗೆ, ಆಯ್ತಲ್ಲ ಮತ್ತೇನು ಬೇಕು ನಿನಗೆ ಅಂತ ಕೇಳಿದ್ಲು ತಾಯಿ. ಅವಾಗ ಅವ ಅಂದ, ನೀನು ಕುಂಡ್ರು ಅಂದವ. ನೀನು ಕೊಂಡ್ರು ಅಂದ ಕೂಡಲೇ ಹಾಗೆಲ್ಲ ನಾ ಕೊಂಡ್ರಕ್ಕೆ ಬರಂಗಿಲ್ಲ, ಸಾಕು ಹೇಳಿನ ಅಂತಂದ್ಲು. ಅಂದ್ರು ಅಳಕ್ಕೆ ಶುರು ಮಾಡಿದವ. ಹುಡುಗರಿಗೆ ಬಾಲಾನಂ ರೋದನಂ ಬಲಂ, ಅಳುನೇ ಅವಸ್ತ್ರ ಅವ್ರದ್ದು. ನೀವು ಮಾತು ಕೇಳಿಲ್ಲ ಅಂದರೆ ಬರೋಬ್ಬರಿ ಅಳಕ್ಕೆ ಶುರು ಮಾಡ್ತಾವ, ನಿಮ್ಮ ಮಾತು ಹೆಂಗೆ ಬೇಕಂಗೆ ಕೇಳಿಸ್ಕೊತಾವ ಅವು. ಆಮೇಲೆ ಎಷ್ಟು ಹೇಳಿದ್ರು ಕೇಳಕ್ಕೆ ತಯಾರಿಲ್ಲ. ಆ ಹೆಣ್ಮಗಳು ಅಂದ್ಲು, ಹೆಂಗೆ ಮಾಡೋದ್ರಿ ಅಂದ್ಲು ತೆಳಗೆ ಬಗ್ಗೆ. ಅವಾಗ ಅವರು ಅಂದರು, ಇದ ಒಂದು ಚಾನ್ಸ್ ಕೊಂಡ್ರು ನೀನು ಅಂದ್ಲೆ. ನೀನು ಕೊಂಡ್ರು ಅಂದರು. ಆಕಿನೂ ಕೂತ್ಲು. ಮತ್ತು 3 ಸುತ್ತ ಹಾಕಿದ. 3 ಸುತ್ತ ಹಾಕಿದ ಮೇಲೆ ಆಮೇಲೆ ತಾನು ತೆಳಗಿಳಿದು ಮಗನ ಎತ್ಕೊಂಡು ಕತ್ತಿ ಹೋಗಂದ್ಲಕ್ಕಿ. ಹೋತದು. ವಸ್ತುತ ಯಾರವರು, DC, ಇಡೀ ಜಿಲ್ಲೆಯನ್ನೇ ಆಳುವಂತಹ ಶಕ್ತಿ ಇರುವಂಥ ಒಬ್ಬ ಅಧಿಕಾರಿ, ಜಿಲ್ಲಾಧಿಕಾರಿ. ಆದರೆ ಮನೆಯೊಳಗೆ ಕತ್ತೆಯಂಗೆ ಸಣ್ಣತನದಿಂದ ವರ್ತನೆ ಮಾಡಿದರು. ಸಣ್ಣವರಾದರು. ಯಾರ ಸಲುವಾಗಿ? ಮಗುವಿನ ದುಃಖವನ್ನು ದೂರ ಮಾಡಬೇಕು ಅನ್ನೋದರ ಸಲುವಾಗಿ. ಮಗು ಅಳ್ತಾ ಇದೆ, ಆ ಮಗುವಿನ ದುಃಖವನ್ನು ದೂರ ಮಾಡಬೇಕು ಅನ್ನೋದರ ಸಲುವಾಗಿ ಹೆಂಗೆ ಒಬ್ಬ ಜಿಲ್ಲಾಧಿಕಾರಿಯೂ ಕೂಡ ಸಣ್ಣವನಾಗಿ ಮನೆಯಲ್ಲಿ ವರ್ತನೆಯನ್ನು ಮಾಡಿದ್ನೋ, ಹಂಗೆ ಜೀವಿಗಳೆಲ್ಲರೂ ಕೂಡ ಆ ಪರಮಾತ್ಮನ ಮಕ್ಕಳೇ ಆಗಿರೋಣದರಿಂದ ನನ್ನ ಮಕ್ಕಳ ದುಃಖವನ್ನು, ಭವದುಃಖವನ್ನು ದೂರ ಮಾಡಬೇಕು ಅಂತ ಹೇಳಿ ಸರ್ವವ್ಯಾಪಕನಾಗಿರುವಂಥ ಆ ಪರಮಾತ್ಮನೇ ಚಿಕ್ಕದಾದ ಲಿಂಗ ರೂಪವನ್ನು ಧಾರಣೆ ಮಾಡಿಕೊಂಡು ನಮ್ಮ ಅಂಗೈಗೆ ಬರ್ತಾನೆ ಅನ್ನುವಂಥ ಮಾತನ್ನು ಉಪಾಸನಾರ್ಥಂ ಭಕ್ತಾನಾಂ ಪರಿಚ್ಛಿನ್ನಂ ಸ್ವಮಾಯಯ ಅನ್ನುವಂಥ ಮಾತನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ಕೊಂಡು ಬಂದವರ ಆಗಿದ್ದಾರೆ. ಅದಕ್ಕೆ ಈ ಲಿಂಗವನ್ನು ನಾವು ಇದು ಇಷ್ಟ ಅದ ಅಂತ ತಿಳ್ಕೊಳ್ಬಾರ್ದು. ಇದರ ಸ್ವರೂಪ ಬಹಳ ದೊಡ್ಡದದ. ಯಾರು ಈ ಲಿಂಗವನ್ನು ಪೂಜೆ ಮಾಡ್ತಾ ಹೋಗ್ತಾರೋ ಅವರು ಆ ಬ್ರಹ್ಮದ ಮೂಲ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಇದೊಂದು ಸೇತುವೆ,
ಇದೊಂದು ಸಾಧನೆ ಅನ್ನುವಂಥ ಮಾತನ್ನು ಆ ಮಂತ್ರ ನಮಗೆ ಉಪದೇಶ ಮಾಡ್ತದೆ. ಆ ಮೂಲಕ ನಾವೆಲ್ಲ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಪರಮ ಆನಂದವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಮಾರುತಿ ಹನುಮಂತ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರುವಂಥ ಒಂದು ಅವತಾರ. ಬಹುತೇಕ ರಾಮಾಯಣದೊಳಗೆ ಹನುಮಂತನ ಪಾತ್ರ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ, ಹನುಮಂತ ಇರಲಿಲ್ಲ ಅಂದ್ರೆ ರಾಮಾಯಣನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹನುಮಂತನ ಪಾತ್ರ ಅಷ್ಟು ದೊಡ್ಡದು. ಬಹುತೇಕ ಪಾತ್ರದ ಪ್ರಭಾವದ ಮೇಲೆ ಯಾವುದಾದ್ರೂ ಒಂದು ಗ್ರಂಥಕ್ಕೆ ಹೆಸರಿಡೋದಾದ್ರೆ ಅದು ಕರೆ ಹೇಳಬೇಕು ಅಂದ್ರೆ ರಾಮಾಯಣ ಅಲ್ಲ, ಹನುಮಂತಾಯನ ಆಗಬೇಕದು. ಅಷ್ಟು ಪ್ರಮುಖವಾಗಿರುವಂಥ ಪಾತ್ರ ಹನುಮಂತಂದು. ಸುಮ್ಮನೆ ವಿಚಾರ ಮಾಡ್ರಿ ನೀವು, ಸೀತೆ ಎಲ್ಲಿದ್ದಾಳೆ ಅನ್ನೋದನ್ನು ಪತ್ತೆ ಹಚ್ಚಿದವ್ರು ಯಾರು? ಹನುಮಂತ. ಪತ್ತೆ ಹಚ್ಚಿದ ಮೇಲೆ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಸೇತುವೆ ಕಟ್ಟಿದವ್ರು ಯಾರು? ಹನುಮಂತ. ಸೀತೆಯನ್ನು ಪತ್ತೆ ಹಚ್ಚೋಕೆ ಹೋದ ಸಂದರ್ಭದೊಳಗೆ ರಾಮನ ಕಡೆ ಶಕ್ತಿ ಹೆಂಗೈತಿ ಅನ್ನೋದನ್ನು ಶಾಂಪಲ್ ತೋರಿಸಿ ಬಂದವ್ರು ಯಾರು? ಹನುಮಂತ. ಪಾಶದಿಂದ ಬಂಧಿತರಾದಾಗ ಸಂಜೀವಿನಿ ತಗೊಂಡು ಬಾ ಅಂತ ಹೇಳಿ ಜಾಂಬುವಂತ ಹೇಳಿದಾಗ ಆ ಸಂಜೀವಿನಿ ಸಿಗಲಾರ್ದಕ್ಕೆ ಪರ್ವತವನ್ನೇ ಹೊತ್ತುಕೊಂಡು ಬಂದು ಪಾಶದಿಂದ ಬಿಡುಗಡೆ ಮಾಡಿದವನು ಹನುಮಂತ. ಹೀಗೆ ಹನುಮಂತ ಇರಲಿಲ್ಲ ಅಂದ್ರೆ ರಾಮಾಯಣನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹನುಮಂತನ ಪಾತ್ರ ಪ್ರಮುಖವಾಗಿರುವಂತಹದ್ದು. ಭಕ್ತಿ, ಶಕ್ತಿ ಮತ್ತು ಬುದ್ಧಿ ಈ ಮೂರರ ಶ್ರೇಷ್ಠ ಪ್ರತೀಕವೇ ಅದು ಹನುಮಂತ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಅವನ ಶತಮಾನೋತ್ಸವವನ್ನು, ಅವನ ಓಕಳಿಯನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಅವನಲ್ಲಿರುವಂಥ ಭಕ್ತಿಯನ್ನು, ಅವನಲ್ಲಿರುವಂತಹ ಬುದ್ಧಿಶಕ್ತಿಯನ್ನು, ಅವನಲ್ಲಿರುವಂಥ ದೈಹಿಕ ಶಕ್ತಿಯನ್ನು ಕೂಡ ನಾವು ಪಡೆದುಕೊಳ್ಳಬೇಕು ಅಂದ್ರೆ ದುಶ್ಚಟಗಳಿಂದ ದೂರ ಆಗಿರಬೇಕು, ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು, ದೇಹವನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ದಂಡಿಸೋದರ ಮೂಲಕ ದೈಹಿಕ ಶಕ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅನ್ನೋ ಕಾಳಿದಾಸನ ಉಕ್ತಿಯಂತೆ ಬಲಾಢ್ಯವಾದ ಈ ದೇಹವನ್ನು ಧರ್ಮ ಸಾಧನೆಗೆ ಉಪಯೋಗ ಮಾಡಿಕೊಂಡು ಕೊನೆಗೆ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಈ ದೇಹದ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಒಂದು ಅಪರೂಪದ ಕಾರ್ಯಕ್ರಮವನ್ನು ಈ ವೇದಿಕೆಯ ಮೂಲಕ ಮಾಡಲಿಕ್ಕೆ ಶ್ರಮಿಸಿರುವಂತಹ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳವರಿಗೆ, ಕಮಿಟಿಯವರಿಗೆ ವಿಶೇಷವಾಗಿರುವಂಥ ಸನ್ಮಂಗಲವನ್ನು ಹಾರೈಸಿ, ಈ ವೇದಿಕೆಯ ಮೂಲಕ ನಮ್ಮ ಆನಂದ್ ದೇವರು ಬಹಳ ಚೆನ್ನಾಗಿ ಮಾತನಾಡಿ ಈ ಭಾಗದಲ್ಲಿ ಒಬ್ಬ ಶ್ರೇಷ್ಠ ವಾಗ್ಮಿಗಳಾಗಿ, ಒಳ್ಳೆಯ ಪ್ರವಚನಕಾರರಾಗಿ, ಒಳ್ಳೆಯ ಮಠಾಧೀಶರಾಗಿ, ಕೀರ್ತಿವಂತರಾಗಿ ಬೆಳೀಲಿ ಹಾಗೆ ಅಂತ ತಿಳ್ಕೊಂಡು ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಹಾರೈಸಿ, ನಮ್ಮ ಬಂಡಿಗಣಿಯ ಶ್ರೀಗಳವರ ಬಗ್ಗೆ ಹೇಳಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಬಹುತೇಕ ಅವರು ಭಕ್ತರು ಇಲ್ಲದೇ ಇರುವಂಥ ಊರನೇ ಈ ಭಾಗದೊಳಗಿಲ್ಲ. ಎಲ್ಲ ಊರೊಳಗೂ ಅವ್ರ ಭಕ್ತರದಾರ. ಎಲ್ಲ ಗ್ರಾಮಗಳಲ್ಲಿ ಅವ್ರ ದಾಸೋಹ ನಡೆದದ. ಶ್ರೀಶೈಲದೊಳಗೆ, ಪಂಢರಪುರದೊಳಗೆ, ಯಡೂರೊಳಗೆ ಲಕ್ಷಾಂತರ ಜನರಿಗೆ ಅಂಥ ಶಾಶ್ವತವಾದ ಆನಂದದ ಸ್ವರೂಪವನ್ನು ತಿಳಿಸಿಕೊಡೋದಕ್ಕಾಗೇ ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕ ಭಗವತ್ಪಾದರು ಈ ಉಕ್ತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಪರಮಾತ್ಮನ ಸ್ವರೂಪವನ್ನು ಹೇಳೋದರ ಜೊತೆಗೆ ಆ ಪರಮಾತ್ಮನೇ, ಸರ್ವವ್ಯಾಪಕನಾಗಿರುವಂಥ ಪರಮಾತ್ಮನೇ ಸಂಕುಚಿತ ರೂಪವನ್ನು ಧಾರಣೆ ಮಾಡಿಕೊಂಡು ಜಗತ್ತಿಗೆ ಯಾಕೆ ಬರ್ತಾನೆ, ಲಿಂಗ ರೂಪದಿಂದ ಯಾಕೆ ಪ್ರಕಟನಾಗ್ತಾನೆ ಅನ್ನುವಂತಹ ವಿಚಾರವನ್ನು ಆ ಶ್ಲೋಕ ನಮಗೆ ತಿಳಿಸಿಕೊಡ್ತದೆ. ಅಪರಿಚ್ಛಿನ್ನಮವ್ಯಕ್ತಂ ಲಿಂಗಂ ಬ್ರಹ್ಮ ಸನಾತನಂ ಉಪಾಸನಾರ್ಥಂ ಭಕ್ತಾನಾಂ ಪರಿಚ್ಛಿನ್ನಂ ಸ್ವಮಾಯಯ. ಇದು ಸಮಗ್ರವಾಗಿರುವಂಥ ಶ್ಲೋಕದ ಸ್ವರೂಪ.
ಅದರೊಳಗಿನ ಒಂದು ಪಾದವನ್ನು ಇಲ್ಲಿ ವಿಷಯವಾಗಿ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅದರ ಒಟ್ಟು ಸ್ವರೂಪ ಏನು ಅಂತ ಕೇಳಿದರೆ, ದೇಶ, ಕಾಲ, ವಸ್ತು ಈ ಮೂರರಿಂದಲೂ ಅಪರಿಚ್ಛಿನ್ನವಾಗಿರುವಂತಹ, ಅಂದರೆ ಮೂರರ ಅಳತೆಗೂ ಸಿಗದೇ ಇರುವಂತಹ ಸರ್ವವ್ಯಾಪಕನಾಗಿರುವಂತಹ ಪರಮಾತ್ಮನೇ ಭಕ್ತರ ಉಪಾಸನೆಗೆ ಅನುಕೂಲವಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ದೇಶ, ಕಾಲ, ವಸ್ತುಗಳಿಂದ ಪರಿಚ್ಛಿನ್ನನಾಗಿ, ಅಂದರೆ ಅಳತೆಗೆ ಸಿಗುವ ರೂಪವನ್ನು ಧಾರಣೆ ಮಾಡಿಕೊಂಡು ಲಿಂಗವಾಗಿ ನಮ್ಮ ಅಂಗೈಗೆ ಆ ಪರಮಾತ್ಮನೇ ಆಗಮಿಸಿದ್ದಾನೆ ಅನ್ನುವಂಥ ಮಾತನ್ನು ಸಿದ್ಧಾಂತ ಶಿಖಾಮಣಿಯ ಈ ಶ್ಲೋಕ ನಮಗೆಲ್ಲ ತಿಳಿಸ್ಕೊಡ್ತದೆ. ಪರಮಾತ್ಮನ ಮೂಲ ಸ್ವರೂಪ ಸರ್ವವ್ಯಾಪಕವಾಗಿರುವಂತಹದ್ದು. ಅದು ಲಿಂಗವೂ ಹೌದು, ಬ್ರಹ್ಮವೂ ಹೌದು, ಸನಾತನವೂ ಹೌದು. ಲಿಂಗ ಅಂದರೆ ಯಾವುದರಲ್ಲಿ ಸಂಪೂರ್ಣ ಪ್ರಪಂಚ ನಿರ್ಮಾಣ ಆಗಿ ಸಂಪೂರ್ಣ ಪ್ರಪಂಚ ಆ ಲಿಂಗದಲ್ಲೇ ಇದ್ಕೊಂಡು ಕೊನೆಗೊಂದು ದಿವಸ ಯಾವುದರಲ್ಲಿ ಲೀನವಾಗಿ ಹೋಗುತ್ತದೆಯೋ ಅದನ್ನು ಲಿಂಗ ಅಂತ ಕರೀತಾರೆ. ಬೃಹತ್ವಾತ್ ಬ್ರಹ್ಮಣತ್ವಾತ್ ಬ್ರಹ್ಮ, ಯಾವುದು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರುತ್ತದೆಯೋ ಅದನ್ನೇ ಬ್ರಹ್ಮ ಅಂತ ಕರೆಯೋದು. ಯಾವುದು ಯಾವಾಗಲೂ ಇರುತ್ತದೆಯೋ ಅದನ್ನು ನಾವು ಸನಾತನ ಅಂತ ಕರೆಯೋದು. ಸದಾಭವ ಸನಾತನಃ. ನಾವೆಲ್ಲ ಏನದೀವಿ ಅಂದರೆ, ಸ್ವಲ್ಪ ದಿವಸದ ಹಿಂದೆ ಇರಲಿಲ್ಲ, ಸ್ವಲ್ಪ ದಿವಸದ ನಂತರನೂ ನಾವು ಇರಂಗಿಲ್ಲ. 100 ವರ್ಷದ ಹಿಂದೆ ನೀವು ಯಾರೂ ಇರಲಿಲ್ಲ, ಇದ್ರೇನು ಯಾರೂ ಇರಲಿಲ್ಲ. ಗುಡಿ ಕಟ್ಟೋದನ್ನು ಬಹುತೇಕ ಯಾರೂ ನೋಡಿಲ್ಲ. ಗುಡಿ ಕಟ್ಟಿ 100 ವರ್ಷ ಆಯ್ತು, ಗುಡಿ ಕಟ್ಟೋದನ್ನು ಯಾರೂ ನೋಡಿಲ್ಲ. 100 ವರ್ಷದ ಹಿಂದೆ ನೀವು ಯಾರೂ ಇರಲಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಇನ್ನು 100 ವರ್ಷದ ನಂತರನೂ ನೀವು ಯಾರೂ ಇರಂಗಿಲ್ಲ ಅನ್ನೋದನ್ನು ಅಷ್ಟೇ ಸತ್ಯವಾಗಿರುವಂಥ ಮಾತು. ನಮ್ಮದೆಲ್ಲ ಎಷ್ಟು ದಿವಸದ್ದು ಅಂದರೆ ಒಂದು 100 ವರ್ಷದ ಅವಧಿ. ಅದಕ್ಕಿಂತಲೂ ಮೊದಲು ಇಲ್ಲ, ಅದರ ನಂತರನೂ ಇರೋದಿಲ್ಲ. ಆದರೆ ಪರಮಾತ್ಮ ಹಂಗಲ್ಲ, ಅವನು ಯಾವಾಗಲೂ ಇರುವಂಥವನು. ನಾವು ಬಂದಾಗೂ ಅದಾನ, ನಾವು ಇದ್ದಾಗೂ ಅದಾನ, ನಾವು ಮುಂದೆ ಇರಲಾರ್ದಂಗೆ ಆದಮೇಲೂ ಅವ ಇರ್ತಾನೆ. ಅದನ್ನು ಬ್ರಹ್ಮ ಅಂತ ಕರೆಯೋದು, ಅದನ್ನೇ ಸನಾತನ ಅಂತ ಕರೆಯೋದು. ಇಂಥ ಸರ್ವವ್ಯಾಪಕನಾಗಿರುವಂಥ ಆ ಪರಮಾತ್ಮ ಇಷ್ಟ ಲಿಂಗವನ್ನು ಲಿಂಗದ ಸ್ವರೂಪವನ್ನು ತಾಳಿದ. ಎದರ ಸಲುವಾಗಿ? ಅಷ್ಟು ವ್ಯಾಪಕವಾಗಿರುವಂಥ ರೂಪವನ್ನು ಬಿಟ್ಟು ರೂಪ ಯಾಕೆ ಧಾರಣ ಮಾಡಿಕೊಂಡು ಅವನು ಅಂದ್ರೆ, ಉಪಾಸನಾರ್ಥಂ ಭಕ್ತಾನಾಂ ಪರಿಚ್ಛಿನ್ನಂ ಸ್ವಮಾಯಯ. ತನ್ನ ಮಾಯಾಶಕ್ತಿಯನ್ನು ಬಳಸಿಕೊಂಡು ಭಕ್ತರ ಉಪಾಸನೆಗೆ ಅನುಕೂಲವಾಗಬೇಕು, ಭಕ್ತರ ಭವ ದುಃಖ ದೂರ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ನಾನು ಈ ಸ್ವರೂಪದಲ್ಲೇ ಉಳ್ಕೊಂಡೆ ಅಂದ್ರೆ ನನ್ನನ್ನು ಉಪಾಸನೆ ಮಾಡಲಿಕ್ಕೆ ಭಕ್ತನಿಂದ ಆಗಂಗಿಲ್ಲ. ಪರಮಾತ್ಮನ ಮೂಲ ಸ್ವರೂಪ ಹೆಂಗದ ಅಂದ್ರೆ, ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಬಸವಣ್ಣವ್ರು ಹೇಳ್ತಾರಲ್ಲ, ಅವನ ಪಾದ ಪಾತಾಳಕ್ಕಿಂತಲೂ ಕೆಳಗದಾವಂತ, ಇನ್ನು ಅವನ ಮುಖ ಆಕಾಶದ ಮೇಲೆ ಐತಂತ. ಅವನ ಪಾದ ಮುಟ್ಟಿ ಹೆಂಗೆ ನಮಸ್ಕಾರ ಮಾಡೋರು ನೀವು? ಅವನ ಶ್ರೀಮುಖವನ್ನು ದರ್ಶನ ಹೆಂಗೆ ಮಾಡ್ಕೊಳ್ಳೋರು? ಸಾಧ್ಯ ಇಲ್ಲ. ಮತ್ತು ಎಲ್ಲಿವರೆಗೂ ಪರಮಾತ್ಮನ ಪಾದ ಸಿಗೋದಿಲ್ವೋ, ಎಲ್ಲಿವರೆಗೂ ಅವನ ಶ್ರೀಮುಖದ ದರ್ಶನ ಆಗೋದಿಲ್ವೋ, ಅಲ್ಲಿವರೆಗೆ ಜೀವಾತ್ಮನ ದುಃಖಗಳ ನಿವಾರಣೆ ಆಗೋದಿಲ್ಲ, ಬಂಧನದಿಂದ ಬಿಡುಗಡೆ ಸಾಧ್ಯ ಇಲ್ಲ. ಜೀವಾತ್ಮನ ಭವದ ಬಂಧನದ ಬಿಡುಗಡೆ ಆಗಬೇಕು ಅಂದ್ರೆ ಪರಮಾತ್ಮನ ಪಾದ ದರ್ಶನನೂ ಆಗಬೇಕು, ಶ್ರೀಮುಖದ ದರ್ಶನನೂ ಆಗಬೇಕು. ಹಿಂಗೆ ನಾನು ಜೀವಿಗಳಿಗೆ ದರ್ಶನವನ್ನು ಕೊಟ್ಟು
ಅವರ ದುಃಖವನ್ನು ದೂರ ಮಾಡಬೇಕು ಅನ್ನೋದರ ಸಲುವಾಗಿ ಈಟ ರೂಪವನ್ನು ಧಾರಣ ಮಾಡಿಕೊಂಡು ಅಂಗೈಗೆ ಬಂದಿದ್ದಾನೆ ಅನ್ನುವಂಥ ಮಾತನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ತಿಳಿಯಪಡಿಸಿದ್ದಾರೆ. ಓಕಳಿ ಮಾಡ್ತಾ ಇವತ್ತು ಶತಮಾನೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ಅನ್ನೋದೇ ಒಂದು ಗ್ರಾಮದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಘಟನೆ ಅನ್ನೋದನ್ನು ನಾವಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀವಿ. ದೇವಸ್ಥಾನಗಳು ನಮ್ಮ ದೇಶದ ಸಾಂಸ್ಕೃತಿಕ ಕೇಂದ್ರಗಳು. ದೇವರು ಬೇರೆ ಬೇರೆ ಆಗಿರಬಹುದು, ಆದರೆ ದೇವಸ್ಥಾನಗಳಲ್ಲಿರುವಂತಹ ಜನರ ಭಕ್ತಿ ಸನಾತನ ಕಾಲದಿಂದಲೂ ದೇಶದಲ್ಲಿ ಉಳಿಸ್ಕೊಂಡು ಬಂದಿರುವಂತಹ ಶಿಲ್ಪಕಲೆ, ಆರಾಧನಾ ಪದ್ಧತಿ ಇವೆಲ್ಲವುಗಳು ಮಾತ್ರ ಅವಿಸ್ಮರಣೀಯವಾಗಿ ನಮ್ಮ ದೇಶಕ್ಕೆ ದೇವಸ್ಥಾನಗಳು ಕೊಟ್ಟಿರುವಂತಹ ಒಂದು ಬೃಹತ್ತಾದ ಕೊಡುಗೆ ಅನ್ನೋದನ್ನು ನಾವ್ಯಾರೂ ಮರಿಬಾರ್ದು. ಆ ಹಿನ್ನೆಲೆಯಲ್ಲಿ ಮಾರುತಿಯ ದೇವಸ್ಥಾನದ ಶತಮಾನೋತ್ಸವವನ್ನು ಸಮಿತಿಯವರೆಲ್ಲ ಸೇರಿಕೊಂಡು ಬಹಳ ಅರ್ಥಪೂರ್ಣವಾಗಿ ವಿಧಾಯಕವಾಗಿ ಆಚರಿಸ್ತಾ ಬರ್ತಾ ಇದ್ದಾರೆ. ಈ ನೆಪದಿಂದ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಕುರಿತು ಚಿಂತನೆಯನ್ನು ಉಣಬಡಿಸೋದ್ರ ಮೂಲಕ ನಮ್ಮ ಜನರಿಗೆ ಧರ್ಮದ ಬದುಕಿನ ಮೌಲ್ಯಗಳ ಮಾರ್ಗದರ್ಶನ ಆಗಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು 3 ದಿನಗಳ ಪ್ರವಚನವನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಆಯೋಜನೆ ಮಾಡಿದ್ದೀರಿ. ಮೊದಲನೇ ದಿನ ರಾಮ ಮಂತ್ರವ ಜಪಿಸೋ ಅನ್ನೋ ವಿಷಯವನ್ನು ಇಟ್ಕೊಂಡು, 2ನೇ ದಿನ ದಾಸನಾಗು ಅನ್ನೋ ವಿಷಯವನ್ನು ಇಟ್ಕೊಂಡು, ಇವತ್ತು ಲಿಂಗಂ ಬ್ರಹ್ಮ ಸನಾತನಂ ಅನ್ನುವ ಸಿದ್ಧಾಂತ ಶಿಖಾಮಣಿಯ ವಿಷಯವನ್ನು ಇಟ್ಕೊಂಡು ಚಿಂತನೆ ನಡೆಸಬೇಕು ಅನ್ನುವಂತಹ ಯೋಚನೆ ಮತ್ತು ಯೋಜನೆ ಕಾರ್ಯಕ್ರಮದ ಸಮಿತಿಯವರದ್ದು ಆಗಿದೆ. ಈಗಾಗಲೇ ನಮ್ಮ ಆನಂದ ದೇವರು ಬದುಕಿನೊಳಗೆ ಆನಂದ ಹೆಂಗಿರಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ನಿಮಗೆಲ್ಲ ಹೇಳಿದ್ದಾರೆ. ಆದರೆ ಬದುಕಿಗೆ ಕೃತಕವಾದ ಆನಂದ ಬೇರೆ, ಶಾಶ್ವತವಾದ ಆನಂದ ಬೇರೆ. ಕೃತಕವಾದ ಆನಂದ ಅದು ಮಾತಿನಿಂದ, ಕೆಲವು ಸಂಗತಿಗಳನ್ನು ಕೇಳೋದರಿಂದ, ಕೆಲವು ಘಟನೆಗಳನ್ನು ನೋಡೋದರಿಂದ, ಕೆಲವು ಪದಾರ್ಥಗಳನ್ನು ಅನುಭವಿಸೋದರಿಂದ ಸಿಗ್ತದೆ. ಆದರೆ ಶಾಶ್ವತವಾಗಿರುವಂತಹ ಆನಂದ ಅದು ಯಾವುದರಿಂದ ಸಿಗ್ತದೆ ಅಂತ ಕೇಳಿದರೆ, ಯಾವುದು ಸತ್ತು ಚಿತ್ತು ಆನಂದ ರೂಪವಾಗಿದೆಯೋ ಅದನ್ನು ಎಂದು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ತೇವೋ ಅಂದೇ ನಮಗೆ ಶಾಶ್ವತವಾಗಿರುವಂಥ ಆನಂದ ಸಿಗಲಿಕ್ಕೆ ಸಾಧ್ಯ ಆಗ್ತದೆ.